ವಾಗರ್ಥಾವಿವ ಸಂಪ್ರಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ರಘುವಂಶದ ಮಹಾರಾಜರಲ್ಲಿ ಪ್ರಖ್ಯಾತನಾದಂಥ ಅಜನು ತನ್ನ ಧರ್ಮಪತ್ನಿಯಾದಂತಹ ಇಂದುಮತಿಯನ್ನು ಕಳೆದುಕೊಂಡ ಬಳಿಕ ಗಂಗಾ ಯಮುನಾ ಸಂಗಮದಲ್ಲಿ ದೇಹತ್ಯಾಗವನ್ನು ಮಾಡ್ತಾನೆ. ಆ ದೇಹತ್ಯಾಗ ಮಾಡಿದರೂ ಕೂಡ ಪುನಃ ಸ್ವರ್ಗಲೋಕದಲ್ಲಿ ಇಂದುಮತಿಯೊಡನೆ ಅವನಿಗೆ ಸಂಗಮವಾಗ್ತದೆ. ಲೀಲಾಗಾರೇಶ್ ಪರಮತ ಪುನರ್ನಂದನ ಅಭ್ಯಂತರೇಶು ಎಂಬುದಾಗಿ ಕಾಳಿದಾಸನು ಪುನಃ ಸಂಯೋಗವಾಯಿತು ಎಂಬುದಾಗಿ ಮಂಗಲವಾರ್ತೆಯೊಡನೆ ಹಿಂದಿನ ವಿಚಾರವನ್ನು ಮುಕ್ತಾಯ ಮಾಡಿದ್ದಾನೆ. ಪುನಃ ಅಜ ಮತ್ತು ಇಂದುಮತಿಯರ ಪುತ್ರನಾದಂತಹ ದಶರಥನು ರಾಜ್ಯವನ್ನು ಆಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ದಶರಥನ ಆಳ್ವಿಕೆಯು ಹೇಗಿತ್ತು ಎಂಬುದು ಮುಂದಿನ ವರ್ಣನೀಯವಾಗಿರ್ತಕ್ಕಂತಹ ಭಾಗ. ಪಿತುರನಂತರಮುತ್ತರ ಕೋಸಲಾನ್ ಸಮಧಿಗಮ್ಯ ಸಮಾಧಿಜಿತೇಂದ್ರಿಯಃ ದಶರಥಃ ಪ್ರಶಶಾಸ ಮಹಾರಥೋ ಯಮವತಾಮವತಾಂಚ ಧುರಿಸ್ಥಿತಃ. ತಂದೆಯಾದಂಥ ಅಜನ ಬಳಿಕ ಉತ್ತರ ಕೋಸಲ ದೇಶಕ್ಕೆ ಸಮಾಧಿಯ ಮೂಲಕವಾಗಿ ಇಂದ್ರಿಯಗಳನ್ನು ಗೆದ್ದಂತಹ, ಅಂದರೆ ಮನಸ್ಸಿನ ಮೇಲೆ ಇದ್ದಂತಹ ಹತೋಟಿಯಿಂದ ಇಂದ್ರಿಯಗಳ ಮೇಲೆ ಗೆಲುವನ್ನು ಸಾಧಿಸಿದಂತಹ ದಶರಥನು ರಾಜ್ಯವನ್ನು ಆಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನಿಗೆ ಮಹಾರಥ ಎಂಬ ಹೆಸರಿದೆ. ಮಹಾರಥ ಎಂಬ ಶಬ್ದಕ್ಕೆ ಒಂದು ಅರ್ಥವನ್ನು ಹೇಳಿದ್ದಾರೆ. ಆತ್ಮಾನಂ ಸಾರಥಿಂಚಾಶ್ವಾನ್ ರಕ್ಷನ್ ಯುದ್ಧತಿ ಯೋ ಭಟಃ ಸ ಮಹಾರಥ ಸಂಜ್ಞ ಸ್ಯಾತ್. ಯುದ್ಧ ಮಾಡುವಾಗ ಯಾರು ತನ್ನನ್ನು, ಸಾರಥಿಯನ್ನು ಮತ್ತು ರಥವನ್ನು, ಕುದುರೆಗಳನ್ನು ರಕ್ಷಿಸ್ತಾ ಯುದ್ಧ ಮಾಡಬಲ್ಲನೋ ಅವನಿಗೆ ಮಹಾರಥ ಎಂಬುದಾಗಿ ಹೆಸರು. ದಶರಥನಿಗೆ ದಶರಥ ಅಂತ ಹೆಸರು ಬಂದಿದ್ದು 10 ದಿಕ್ಕುಗಳಲ್ಲಿಯೂ ಕೂಡ ರಥವನ್ನು ಓಡಿಸಲಿಕ್ಕೆ ಸಾಮರ್ಥ್ಯವುಳ್ಳವನವನು. 8 ದಿಕ್ಕುಗಳು ಮತ್ತು ಭೂಮಿ ಆಕಾಶ. ಹೀಗಾಗಿ ಅವನಿಗೆ ಪಂಕ್ತಿರಥ ಎಂಬ ಇನ್ನೊಂದು ಹೆಸರು ಕೂಡ ಉಂಟು. ಆ ದಶರಥನು ಯಮವತಾಂ ಅವತಾಂಚ ಧುರಿಸ್ಥಿತಃ. ಪಾಲನೆ ಮಾಡ್ತಕ್ಕಂಥ ರಾಜರಲ್ಲಿಯೂ, ಇಂದ್ರಿಯ ನಿಗ್ರಹವುಳ್ಳಂಥ ರಾಜರಲ್ಲಿಯೂ ಪ್ರಸಿದ್ಧನಾದಂಥ ದಶರಥನು ಆಳ್ಲಿಕ್ಕೆ ಪ್ರಾರಂಭ ಮಾಡಿದನು ಅಂತ ಹೇಳ್ತಾನೆ. ಆ ದಶರಥನ ಆಳ್ವಿಕೆಯು ಹೇಗಿತ್ತು ಎಂಬುದನ್ನು ಕವಿ ವರ್ಣಿಸ್ತಾ, ಜನಪದೇ ನಗತಃ ಪದಮಾದಧೌ ಅಭಿಭವಸ್ಕುತಯೇವ ಸಪತ್ನಜಃ ಕ್ಷಿತಿರಭೂತ್ ಫಲವತ್ಯಜನಂದನೆ ಶಮರತೆ ಮರತೇಜಸಿ ಪಾರ್ಥಿವೇ. ದೇವತೆಗಳಷ್ಟು ಸಮಾನವಾಗಿರ್ತಕ್ಕಂಥ ತೇಜಸ್ಸುಳ್ಳ ದಶರಥನು ರಾಜ್ಯವನ್ನು ಆಳುತ್ತಾ ಇರುವಾಗ ಆ ಉತ್ತರ ಕೋಸದ ರಾಜ್ಯದಲ್ಲಿ ಪ್ರಜೆಗಳಲ್ಲಿ ಅನಾರೋಗ್ಯ ಇರಲಿಲ್ಲ, ಶತ್ರುಗಳ ಆಕ್ರಮಣ ಇರಲಿಲ್ಲ. ಹಾಗೆಯೇ ಭೂಮಿಯು ಸಮೃದ್ಧವಾದಂಥ ಬೆಳೆಯನ್ನು ಕೊಡ್ತಾ ಇತ್ತು. ಒಂದು ರಾಜ್ಯವು ಕ್ಷೇಮವಾಗಿದೆ, ಸುಭಿಕ್ಷವಾಗಿದೆ ಎಂಬುದಕ್ಕೆ 3 ಲಕ್ಷಣ. ಭೂಮಿಯು ಸಮೃದ್ಧವಾದಂಥ ಪೈರನ್ನು ಕೊಡಬೇಕು, ಶತ್ರುಗಳಿಂದ ಯಾವುದೇ ವಿಧವಾದ ತೊಂದರೆ ಇರಬಾರದು, ಹಾಗೆಯೇ ಪ್ರಜೆಗಳೆಲ್ಲರೂ ಕೂಡ ಅನಾರೋಗ್ಯ ಪೀಡಿತರಾಗಿರಬಾರದು. ಇದು 3 ರಾಜನ ಹೊಣೆ, ರಾಜನ ಕರ್ತವ್ಯ. ಪ್ರಜೆಗಳ ಆರೋಗ್ಯ ಪಾಲನೆ, ಶತ್ರುಗಳ ನಾಶನ, ಭೂಮಿಯ ಸಮೃದ್ಧಿ. ಈ 3ನ್ನೂ ಕೂಡ ದಶರಥನು ಮಾಡ್ತಾ ಇದ್ದ ಎಂಬುದನ್ನು ಕಾಳಿದಾಸ ಹೇಳುವುದರ ಮೂಲಕ ಆಳ್ವಿಕೆಯ ಮಹತ್ವವೇನು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದಾನೆ. ತದನಂತರ ರಾಜ್ಯವನ್ನು ಆಳ್ತಕ್ಕಂಥವರಿಗೆ 2 ರೀತಿಯ ಹೊಣೆ ಇರುತ್ತದೆ. ಒಂದು, ತನ್ನ ಪುರುಷ ಪ್ರಯತ್ನದ ಮೂಲಕವಾಗಿ ಪ್ರಜೆಗಳಿಗೆ ಕ್ಷೇಮವನ್ನು ಉಂಟು ಮಾಡ್ತಕ್ಕಂಥದ್ದು. ಮತ್ತೊಂದು, ದೈವ ಸಹಾಯವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು.
ಕೇವಲ ಪುರುಷ ಪ್ರಯತ್ನದಿಂದಲೇ ಆಡಳಿತವನ್ನು ಸುಗಮವಾಗಿ ನಡೆಸಲಿಕ್ಕೆ ಸಾಧ್ಯವಿಲ್ಲ. ದೈವ ಸಹಾಯ ಬೇಕೇ ಬೇಕು. ಕಾಣದ ದೈವದ ಸಹಾಯದಿಂದ ಪ್ರಜೆಗಳನ್ನು ಚೆನ್ನಾಗಿ ಆಳಬಹುದವನು ರಾಜನಾದವನು. ಆದ್ದರಿಂದ ದಶರಥನು ಕೇವಲ ಪುರುಷ ಪ್ರಯತ್ನವನ್ನು ಅವಲಂಬಿಸದೆ ಕಾಣದೇ ಇರತಕ್ಕಂಥ ದೈವವನ್ನು ಅವಲಂಬಿಸಿ ಆ ದೇವತೆಗಳಿಗೆ ಸಂತೋಷವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಯಾಗಗಳನ್ನು ಏರ್ಪಡಿಸಿದ್ದನು ಎಂಬುದನ್ನು ಹೇಳ್ತಾನೆ. ಋತುಷುತೆ ನ ವಿಸರ್ಜಿತ ಮೌಲಿನಾ ಭುಜ ಸಮಾಹೃತ ದಿಗ್ವಸುನಾ ಕೃತಾ ಕನಕಯೂಪ ಸಮುಚ್ಛ್ರಯ ಶೋಭಿನಃ ವಿತಮಸಾ ತಮಸಾ ಸರಯೂತಟಾ. ರಾಜನು ಯಾಗಕ್ಕೋಸ್ಕರವಾಗಿ ದೀಕ್ಷಿತನಾಗಿ ಜತೆಯನ್ನು ಬಿಟ್ಟುಕೊಂಡು ಆ ಯಾಗವನ್ನು ಅನುಷ್ಠಾನ ಮಾಡ್ತಾ ಇದ್ದಾನೆ. ಇಲ್ಲಿ ಒಂದು ಶಾಸ್ತ್ರೀಯ ವಿಷಯ ಸೇರಿದೆ, ಕಾವ್ಯಶಾಸ್ತ್ರ ಸಂಬಂಧ. ದೀಕ್ಷೆ ಎಂಬುದಕ್ಕೆ ಶಾಸ್ತ್ರದಲ್ಲಿ ಒಂದು ಸಂಕಲ್ಪವನ್ನು ಮನಸ್ಸಲ್ಲಿ ತೊಟ್ಟವನು ಆ ಸಂಕಲ್ಪ ಈಡೇರುವವರೆಗೆ ಒಂದೇ ರೀತಿಯಲ್ಲಿ ಮನಸ್ಸನ್ನು ಹೇಗೆ ಇಟ್ಕೊಂಡಿರ್ತಾನೋ ಹೊರಗಿನ ಶರೀರವನ್ನು ಕೂಡ ಹಾಗೇ ಇಟ್ಕೊಂಡಿರಬೇಕು ಅಂತಕ್ಕಂಥ ನಿಯಮ ಇದೆ. ಇದಕ್ಕಾಗಿ ದೀಕ್ಷೆಯನ್ನು ಧರಿಸಿರ್ತಕ್ಕಂಥವರು ನಾವು ನೋಡ್ತೇವೆ ಲೋಕದಲ್ಲಿ. ಯಾವುದೇ ದೀಕ್ಷೆಯನ್ನು ಧರಿಸಿರ್ತಕ್ಕಂಥವರು ಗಡ್ಡವನ್ನು ಬಿಟ್ಟಿರ್ತಾರೆ ಮತ್ತು ಕೂದಲನ್ನು ಬಿಟ್ಟಿರ್ತಾರೆ. ಯಾಕೆಂದರೆ ಆ ಸಂಕಲ್ಪ ಮುಗಿಯುವವರೆಗೆ ಒಳಗೂ ಕೂಡ ಯಾವುದೇ ವಿಧವಾಗಿರ್ತಕ್ಕಂಥ ವಿಕಲ್ಪ ಇರಬಾರ್ದು, ಹಾಗೆಯೇ ಹೊರಗೂ ಕೂಡ ಯಾವುದೇ ಬದಲಾವಣೆ ಇರಬಾರ್ದು. ಅದಕ್ಕೆ ವಿಸರ್ಜಿತ ಮೌಲಿನ ಅಂತ ಹೇಳಿದ. ಯಾಗಕ್ಕಾಗಿ ದೀಕ್ಷಿತನಾದಂಥ ದಶರಥನು ತಾನು ಕಿರೀಟವನ್ನು ಕೆಳಗಿಟ್ಟು ತಲೆಯ ಕೂದಲನ್ನು ಬಿಟ್ಟುಕೊಂಡು ಯಾಗವನ್ನು ಅನುಷ್ಠಾನ ಮಾಡಿ ತಮಸಾ ಮತ್ತು ಸರಯು ಎಂಬ ನದಿಗಳ ದಡದಲ್ಲಿ ಬಂಗಾರದಿಂದ ಮಾಡಿರ್ತಕ್ಕಂಥ ಯೂಪಸ್ತಂಭವನ್ನು ಇಟ್ಟು ಯಾಗವನ್ನು ಮಾಡಿದನು ಅಂತ ಹೇಳ್ತಾನೆ. ಇದು ಯಾಗ ಯಾತಕ್ಕಾಗಿ? ರಾಜನು ಮಾಡ್ತಕ್ಕಂಥ ಯಾಗ, ದೇವರ ಪೂಜೆ, ಇದು ಅನುಷ್ಠಾನ ತನ್ನ ಕ್ಷೇಮಕ್ಕೆ ಮಾತ್ರವಲ್ಲ, ಪ್ರಜಾಕ್ಷೇಮಕ್ಕೋಸ್ಕರವಾಗಿ. ಅವನಿಗೆ ಪ್ರಜೆಗಳು ಬೇರೆ ಅಲ್ಲ, ತನ್ನ ಮಕ್ಕಳು ಬೇರೆ ಅಲ್ಲ. ರಾಜನ ಆಲೋಚನೆ ಮಾಡ್ತಕ್ಕಂಥದ್ದು ಕಾಳಿದಾಸ ಹಿಂದೆ ಹೇಳಿದಾನೆ, ರಾಜ ಪ್ರಕೃತಿ ರಂಜನಾಥ್. ರಾಜನ ರಾಜತ್ವ ಯಾವುದರಿಂದ ಉಂಟಾಗುತ್ತೆ ಅಂದರೆ ಪ್ರಕೃತಿಗಳಿಗೆ, ಅಂದರೆ ಪ್ರಜೆಗಳಿಗೆ ಅವನ ಸಂತೋಷವನ್ನು ಉಂಟು ಮಾಡಬೇಕು. ಆಗ ಅವನಿಗೆ ರಾಜ ಅಂತ ಹೆಸರು. ಹಾಗಾಗಿ ಪ್ರಜೆಗಳಿಗೆ ಕ್ಷೇಮವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಯಾಗಗಳನ್ನು ಅನುಷ್ಠಾನ ಮಾಡಿದ. ವಿತಮಸಾ ತಮಸಾ ಸರಯೂತಟಾಹ. ತಮಸಾ ನದಿ ಮತ್ತು ಸರಯೂ ನದಿಯ ದಡಗಳಲ್ಲಿ ಅನೇಕ ಯಾಗಗಳನ್ನು ಅವನು ಅನುಷ್ಠಾನ ಮಾಡಿ ಪ್ರಜೆಗಳ ಕ್ಷೇಮವನ್ನು ಪ್ರಾರ್ಥನೆ ಮಾಡಿದನು. ಹೀಗಾಗಿ ದಶರಥನು ಕೇವಲ ತನ್ನ ಪ್ರಯತ್ನವನ್ನು ಮಾತ್ರ ಅವಲಂಬಿಸದೆ ದೈವವನ್ನು ಕೂಡ ಅವಲಂಬಿಸಿ ಪ್ರಜಾಕ್ಷೇಮವನ್ನು ಪ್ರಾರ್ಥನೆ ಮಾಡಿದನು ಎಂಬುದು ಈ ಶ್ಲೋಕದ ತಾತ್ಪರ್ಯ. ಹೀಗಿರುವಾಗ ರಾಜ್ಯವನ್ನು ಆಳ್ತಾ ಇರ್ತಾನೆ. ಆವಾಗ ಒಮ್ಮೆ ವಸಂತ ಋತುವು ಪ್ರಾಪ್ತವಾಗ್ತದೆ. ಮಹಾಕಾವ್ಯದ ಒಂದು ಲಕ್ಷಣದಲ್ಲಿ ಹೇಳ್ತಾರೆ, ಒಂದು ಮಹಾಕಾವ್ಯ ಹೇಗಿರಬೇಕು ಅಂತ ಹೇಳುವಾಗ ನಗರಾರ್ಣವ ಶೈಲರ್ತು ಚಂದ್ರಾರ್ಕೋದಯ ವರ್ಣನಂ. ಆ ಮಹಾಕಾವ್ಯದ ಲಕ್ಷಣದಲ್ಲಿ ನಗರ, ಅರ್ಣವ ಅಂದರೆ ಸಮುದ್ರ, ಋತು, ಶೈಲ ಅಂದರೆ ಪರ್ವತ, ಚಂದ್ರಾರ್ಕೋದಯ ವರ್ಣನಂ, ಸೂರ್ಯೋದಯ ಮತ್ತು ಚಂದ್ರೋದಯದ ವರ್ಣನೆ ಇರಬೇಕು ಎಂಬುದಾಗಿ ಹೇಳ್ತಾರೆ. ಅದು ಮಹಾಕಾವ್ಯದ ಲಕ್ಷಣ. ಅದರಂತೆ ಕಾಳಿದಾಸನು ತನ್ನ ಮಹಾಕಾವ್ಯದಲ್ಲಿ ಎಲ್ಲವನ್ನೂ ಕೂಡ ಸೇರಿಸಿದ್ದಾನೆ. ಅದರಲ್ಲಿ ವಸಂತ ಋತುವಿನ ವರ್ಣನೆ ಪ್ರಾರಂಭವಾಗ್ತದೆ. ಈ ಮಹಾಕಾವ್ಯದಲ್ಲಿ ಬರ್ತಕ್ಕಂಥ ವರ್ಣನೆಗಳನ್ನು ಕೃತ್ರಿಮವಾಗಿ ಸಂವಿಧಾನ ಮಾಡದೆ ಸ್ವಾಭಾವಿಕವಾಗಿ ಜೋಡಿಸಿರ್ತಕ್ಕಂಥದ್ದು ಒಂದು ವಿಶೇಷ ಕಾಳಿದಾಸನದು. ವರ್ಣನೆ ಮಾಡಬೇಕು ಎಂಬ ಒಂದೇ ಉದ್ದೇಶದಿಂದ ವರ್ಣನೆಯನ್ನು ಮಾಡಿ ವರ್ಣನೆಯನ್ನು ಕೃತ್ರಿಮವನ್ನಾಗಿ ಮಾಡದೆ ವರ್ಣನೆಯೂ ಕೂಡ ಸ್ವಾಭಾವಿಕವಾಗಿರಬೇಕು ಎಂಬುದು ಒಂದು ಮಹಾಕವಿಯ ಒಂದು ಸಂವಿಧಾನ. ಹೇಗೆ ನಮಗೆ ತಿಳಿದು ಬರುತ್ತೆ ಅಂದರೆ, ಈ ಸರ್ಗದಲ್ಲಿ ಕಾಳಿದಾಸನು ವಸಂತ ಋತುವಿನ ವರ್ಣನೆಯನ್ನು ಮಾತ್ರ ಮಾಡಿ ನಿಲ್ಲಿಸದೆ ಆ ವಸಂತ ಋತುವಿನ ಸಂದರ್ಭದಲ್ಲಿ ಬೇಟೆಗಾಗಿ ಹೋದಂಥ ದಶರಥನು ತಾನು ಶಬ್ದವೇಧಿಯಾದದ್ದರಿಂದ ತಪಸ್ಸು ಕುಮಾರನನ್ನು ಸಂಹಾರ ಮಾಡಿದ ಎಂಬುದನ್ನು ಸ್ವಾಭಾವಿಕವಾಗಿ ಜೋಡಿಸಿದ್ದಾನೆ.
ಆ ವಸಂತ ಋತು ಹೇಗೆ ಪ್ರಾಪ್ತವಾಯಿತು ಎಂಬುದು ಈ ಶ್ಲೋಕದಲ್ಲಿ ವರ್ಣಿಸ್ತಾನೆ ಕಾಳಿದಾಸ. ಅಥ ಸಮಾವೃತೆ ಕುಸುಮೈರ್ನವೈಃ ತಮಿವ ಸೇವಿತುಮೇಕನರಾಧಿಪಂ ಯಮಕುಬೇರ ಜಲೇಶ್ವರ ವಜ್ರಿಣಾಂ ಸಮಧುರಂ ಮಧುರಂಚಿತ ವಿಕ್ರಮಂ. ಆ ಮಧು ಅಂದರೆ ಸಂಸ್ಕೃತದಲ್ಲಿ ವಸಂತ ಋತು ಅಂತ ಅರ್ಥ. ಆ ವಸಂತ ಋತು ತಾನಾಗಿ ಕಾಲಿಟ್ಟಿತು. ಆ ವಸಂತ ಋತು ಕಾಲಿಟ್ಟಂತಹ ಸಂದರ್ಭ ಹೇಗಿತ್ತು ಅಂದರೆ, ಯಾತಕ್ಕೆ ಅಂದರೆ ವಸಂತ ಋತು ಯಾತಕ್ಕಾಗಿ ಬಂತು ಅಂದರೆ ಸೇವಿತು ಏಕನರಾಧಿಪಂ, ಇಡೀ ರಾಷ್ಟ್ರಕ್ಕೆ ಒಬ್ಬನೇ ಚಕ್ರವರ್ತಿಯಾಗಿರ್ತಕ್ಕಂಥ ದಶರಥನನ್ನು ಸೇವೆ ಮಾಡಲಿಕ್ಕೋಸ್ಕರವಾಗಿ ಬಂದಿದೆಯೋ ಎಂಬಂತೆ ವಸಂತ ಋತುವು ಕಾಲಿಟ್ಟಿತು ಅಂತ ಹೇಳ್ತಾನೆ. ಏಕನರಾಧಿಪಂ ಅಂತ ಹೇಳಿ ದಶರಥನಿಗೆ ಹೇಳಿದ್ದಾನೆ. ಶ್ರೀರಾಮನು ಯಾವದ ಆವರ್ತತೆ ಚಕ್ರಂ ಎಂಬುದಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ್ದಾರೆ. ರಘುವಂಶ ಚಕ್ರವರ್ತಿಗಳ ಆಡಳಿತದ ವ್ಯಾಪ್ತಿ ಎಷ್ಟು ಅಂತ ಕೇಳುವಾಗ ಯಾವದ ಆವರ್ತತೆ ಚಕ್ರಂ, ಸೂರ್ಯಮಂಡಲ ಎಲ್ಲಿಷ್ಟು ದೂರ ಸಂಚರಿಸ್ತದೋ, ಎಷ್ಟು ವ್ಯಾಪ್ತಿ ಇದೆಯೋ ಅಷ್ಟೂ ಕೂಡ ನಮ್ಮದೇ ವ್ಯಾಪ್ತಿ ಇದೆ ಅಂತ ಹೇಳ್ತಾನೆ. ಅದನ್ನು ಸೂಚನೆ ಮಾಡಲಿಕ್ಕೆ ಕಾಳಿದಾಸ ಯಾವದಾವರ್ತತೆ ಚಕ್ರಂ ಎಂಬ ವಾಲ್ಮೀಕಿ ಮಹರ್ಷಿಗಳ ಮಾತಿಗೆ ಸಂವಾದವಾಗಿರ್ತಕ್ಕಂಥ ಒಂದು ಶಬ್ದವನ್ನು ಏಕನರಾಧಿಪಂ ಅಂತಲ್ಲಿ ಹೇಳಿದ್ದಾರೆ. ಒಬ್ಬನೇ ಚಕ್ರವರ್ತಿ ದಶರಥ, ಬಾಕಿಯವರೆಲ್ಲರೂ ಕೂಡ ಸಾಮಂತರು, ಕಪ್ಪ ಕಾಣಿಕೆಗಳನ್ನು ಸಲ್ಲಿಸ್ತಕ್ಕಂಥ ಸಾಮಂತರು. ಆ ಏಕನರಾಧಿಪನಾಗಿರ್ತಕ್ಕಂಥ ದಶರಥನನ್ನು ಸೇವೆ ಮಾಡಲಿಕ್ಕೋಸ್ಕರವಾಗಿ ವಸಂತ ಋತು ಕಾಲಿಟ್ಟಿತು ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ಆ ವಸಂತ ಋತು ಪ್ರಾಪ್ತವಾದಾಗ ಸ್ವಾಭಾವಿಕವಾಗಿ ರಾಜರಾಗಿರ್ತಕ್ಕಂಥವರು ವಸಂತ ಋತುವಿನ ಆನಂದ ಅನುಭವಿಸ್ತಾ ಬೇಟೆಗಾಗಿ ಹೊರಡ್ತಾರೆ. ಆ ಬೇಟೆಗಾಗಿ ಹೊರಡುವ ಸಂದರ್ಭದಲ್ಲಿ ರಾಜನು ಯಾತಕ್ಕಾಗಿ ಬೇಟೆಯನ್ನು ಆಡಬೇಕು ಎಂಬ ವಿಷಯವನ್ನು ಕಾಳಿದಾಸ ಸೂಕ್ಷ್ಮವಾಗಿ ತಿಳಿಸಿದ್ದಾನೆ. ಸಾಮಾನ್ಯವಾಗಿ ಬೇಟೆ ಎಂಬುದು ಒಂದು ಮೋಜಿನ ವಿಷಯ ಅಂತ ಒಂದು ಕಲ್ಪನೆ ಇದೆ. ರಾಜರಾಗಿರ್ತಕ್ಕಂಥವರು ಅರಣ್ಯಕ್ಕೆ ಹೋಗಿ ಬೇಟೆಯನ್ನು ಆಡ್ತಕ್ಕಂಥದ್ದು ಒಂದು ಮೋಜು, ಒಂದು ಮೋಜಿಗಾಗಿ ಬೇಟೆ ಆಡ್ತಾರೆ, ಅದರಿಂದ ಏನೋ ಮನೋವಿನೋದವನ್ನು ಪಡಿತಾರೆ ಅಂತಕ್ಕಂಥದ್ದು ಸಾಮಾನ್ಯ ಕಲ್ಪನೆ. ಆದರೆ ಕಾಳಿದಾಸನು ತನ್ನ ಕಾವ್ಯದಲ್ಲಿ ಆ ಬೇಟೆಯ ರಹಸ್ಯವನ್ನು ಶಾಸ್ತ್ರೀಯವಾಗಿ ತಿಳಿಸ್ಕೊಟ್ಟಿದ್ದಾನೆ. ಯಾತಕ್ಕಾಗಿ ರಾಜರು ಬೇಟೆಯನ್ನು ಆಡ್ತಾ ಇದ್ದರು ಅದು 2 ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಅಥ ಯಥಾ ಸುಖಮಾರ್ತವಮುತ್ಸವಂ ಸಮನುಭೂಯ ವಿಲಾಸವತೀ ಸಖಃ ನರಪತಿಶ್ಚಕಮೇ ಮೃಗಯಾರತಿಂ ನ ಮಧುಮನ್ಮಥ ಸನ್ನಿಭಃ. ವಸಂತೋತ್ಸವವನ್ನು ಆಚರಿಸತಕ್ಕಂಥ ದಶರಥ ಅತ್ಯಂತ ಸಂತೋಷದಿಂದ ತನ್ನ ಪತ್ನಿಯರೊಡನೆ ಸುಖವಾಗಿದ್ದು ಬಳಿಕ ಬೇಟೆಗೆ ಹೊರಟನು. ಆ ಬೇಟೆ ಯಾತಕ್ಕೆ? ಬೇಟೆಯ ರಹಸ್ಯವೇನು? ಬೇಟೆಗೂ ಯುದ್ಧಕ್ಕೂ ಸಂಬಂಧವಿದೆ ಎಂಬ ಒಂದು ಕಲ್ಪನೆಯೇ ನಮಗಿರುವುದಿಲ್ಲ. ರಾಜನಿಗೆ ಯುದ್ಧವು ಅನಿವಾರ್ಯವಾದ ಸಂಗತಿ. ಮತ್ತು ರಾಜನು ಯಾವತ್ತೂ ತನ್ನ ರಾಜ್ಯವನ್ನು ವಿಸ್ತರಿಸಲಿಕ್ಕೆ ಪ್ರಯತ್ನ ಪಡಲೇಬೇಕು ಅಂತಿದೆ. ಸಂತುಷ್ಟಾಶ್ಚ ಮಹೀಭುಜ ಒಂದು ಶ್ಲೋಕವಿದೆ. ರಾಜನು ಯಾವತ್ತೂ ಕೂಡ ತೃಪ್ತನಾಗಬಾರದು ಅಂತ ಹೇಳ್ತಾರೆ. 2 ವಿಷಯದಲ್ಲಿ ತೃಪ್ತನಾಗಬಾರದು ಅಂತ ಹೇಳ್ತಾರೆ. ಒಂದು ತನ್ನ ಕೋಶ, ತನ್ನ ಖಜಾನೆ. ರಾಜನು ತನ್ನ ಖಜಾನೆ ವಿಷಯ ಯಾವತ್ತೂ ತೃಪ್ತನಾಗಬಾರದು. ರಾಜ್ಯಕ್ಕೆ ಸಂಗ್ರಹ ಮಾಡಬೇಕಾಗಿರ್ತಕ್ಕಂಥ ತೆರಿಗೆ ವಿಷಯ ತೃಪ್ತನಾಗಬಾರದು. ರಾಜನು ಯಾವತ್ತೂ ಕೂಡ ರಾಜನು ತೆರಿಗೆ ವಿಷಯದಲ್ಲಿ ಅತೃಪ್ತನಾಗಿರಬೇಕು ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ರಾಜನಿಗೆ ಒದಗತಕ್ಕಂತಹ ಖರ್ಚು, ರಾಜ ಅಂದರೆ ಸರ್ಕಾರ, ಅದಕ್ಕೆ ಒದಗತಕ್ಕಂತಹ ಖರ್ಚು ಇದೇ ರೀತಿ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದ್ದಕ್ಕಿದ್ದಂತೆ ಖರ್ಚು ಒದಗಿ ಬರ್ತದೆ. ಇದ್ದಕ್ಕಿದ್ದಂತೆ ಒದಗಿ ಬರ್ತಕ್ಕಂತಹ ಆಕಸ್ಮಿಕವಾದ ಖರ್ಚನ್ನು ನಿಭಾಯಿಸಲಿಕ್ಕೋಸ್ಕರವಾಗಿ ರಾಜನು ಯಾವಾಗಲೂ ತೆರಿಗೆ ವಿಷಯದಲ್ಲಿ ಅತೃಪ್ತನಾಗಿರಬೇಕು, ಸಂಗ್ರಹ ಮಾಡಬೇಕು. ಅದಕ್ಕೆ ಅಸಂತುಷ್ಟಾಹ, ಅವನು ಅಸಂತುಷ್ಟನಾಗಿಯೇ ಇರಬೇಕು ಅಂತ. ಸಂತುಷ್ಟನಾದರೆ ಅವನಿಗೆ ಕೈಯಲ್ಲಿ ಖರ್ಚಿಗೆ ಹಣ ಇಲ್ಲದೆ ಹೋಗ್ತದೆ ರಾಜನಿಗೆ, ಅಂದರೆ ರಾಜ್ಯವನ್ನು ನಡೆಸ್ತಕ್ಕಂಥವನಿಗೆ. ಹೀಗಾಗಿ ರಾಜಧರ್ಮದಲ್ಲಿ ಇದೂ ಕೂಡ ಒಂದು
ತೆರಿಗೆಯನ್ನು ಅಧಿಕವಾಗಿ ಸಂಗ್ರಹ ಮಾಡಬೇಕು ಎಂಬುದು ಒಂದು ವಿಷಯ. ಆದರೆ ತೆರಿಗೆಯ ಸಂಗ್ರಹದಲ್ಲಿ ಒಂದು ಜೇನುಹುಳು ಹೂವಿನ ಮೇಲೆ ಕುಳಿತು ಆ ಹೂವಿಗೆ ಯಾವ ರೀತಿಯಾಗಿರ್ತಕ್ಕಂಥ ನೋವಾಗದಂತೆ ಜೇನುತುಪ್ಪವನ್ನು ಹೇಗೆ ಸಂಗ್ರಹಿಸ್ತದೋ ಹಾಗೆ ತೆರಿಗೆಯನ್ನು ಸಂಗ್ರಹಿಸಬೇಕು ಎಂಬುದಾಗಿ ಪ್ರಾಚೀನರು ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಈ ರೀತಿ ರಾಜನು ಮಾಡಬೇಕಾಗಿರ್ತಕ್ಕಂಥ ಅವಶ್ಯವಾದ ಬೇಟೆ ಯಾತಕ್ಕೆ? ಬೇಟೆಯ ಉದ್ದೇಶವೇನು? ಕಾಳಿದಾಸ ಒಂದು ಶ್ಲೋಕವನ್ನು ಸುಂದರವಾಗಿ ರಚನೆ ಮಾಡಿದ್ದಾನೆ. ಪರಿಚಯಂ ಚಲಲಕ್ಷ್ಯ ನಿಪಾತನೆ ಭಯರುಷೋಶ್ಚತದಿಂಗಿತ ಬೋಧನಂ ಶ್ರಮಜಯಾತ್ಮಗುಣಂಚ ಕರೋತ್ಯಸೌ ತನುಮತೋನುಮತ ಸಚಿವೈರ್ಯಯೌ. ಯಾತಕ್ಕೆ ಬೇಟೆಯನ್ನು ಆಡಬೇಕು ಅಂದರೆ ರಾಜನಿಗೆ ಯುದ್ಧ ಅನಿವಾರ್ಯವಾದದ್ದರಿಂದ ಚದಲಕ್ಷ್ಯ ನಿಪಾತನೆ, ಓಡ್ತಾ ಇರತಕ್ಕಂಥ ಶತ್ರುವನ್ನು ಬೀಳಿಸೋದು ಹೇಗೆ, ಸ್ಥಿರವಾಗಿ ನಿಂತಹ ಶತ್ರುವನ್ನು ಕೆಡುವುದು ಹೇಗೆ, ಇದೆಲ್ಲ ಅಭ್ಯಾಸ ಮಾಡಬೇಕು ಅಂದರೆ ಬೇಟೆಯಲ್ಲೇ ಅಭ್ಯಾಸ ಮಾಡಬೇಕು. ಬೇಟೆಯನ್ನು ಆಡ್ತಕ್ಕಂಥ ರಾಜ ಮಾತ್ರ ಓಡುವ ಜಿಂಕೆಯನ್ನು ಯಾವ ರೀತಿ ಬೇಟೆಯಾಡಬೇಕು ಎಂಬುದನ್ನು ಅಭ್ಯಾಸ ಮಾಡ್ತಾನೆ. ಯುದ್ಧವಾಡುವಾಗ ಶತ್ರುಗಳು ಓಡಿ ಹೋಗ್ತಾರೆ, ಹೇಗೆ ಅವರು ಬೇಟೆ ಆಡಬೇಕು ಎಂಬ ಅಭ್ಯಾಸಕ್ಕೋಸ್ಕರವಾಗಿ ಬೇಟೆ. ರಣರಂಗದಲ್ಲಿ ಬೇಕಾಗಿರ್ತಕ್ಕಂಥ ಅಭ್ಯಾಸಕ್ಕೆ ಪೂರ್ವಾಭ್ಯಾಸ ಬೇಟೆ, ಇದಕ್ಕಾಗಿ ಬೇಟೆ. ಹಾಗೆಯೇ ಭಜಋಷೋಶ್ಚ, ಶತ್ರುವು ಹೆದರಿದಾನ ಕೋಪಗೊಂಡಿದಾನ ಅಂತ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಬೇಟೆ. ಪ್ರಾಣಿಯನ್ನು ಇವನು ಬೇಟೆ ಆಡುವಾಗ ರಾಜನು ಪ್ರಾಣಿಗಳು ಹೆದರೋದು ಉಂಟು, ಸಿಟ್ಟಾಗೋದು ಉಂಟು. ರಾಜನ ಬೇಟೆಯನ್ನು ಆಡುವಾಗ ಅದು ಹೆದರಿದೆಯೋ ಅಥವಾ ಕುಪಿತವಾಗಿದೆಯೋ ಎಂಬುದನ್ನು ಕೇವಲ ಕಣ್ಣಿಂದ ನೋಡಿ ತಿಳ್ಕೊಳ್ಬೇಕಾಗತ್ತೆ. ಇದು ಯುದ್ಧರಂಗಕ್ಕೆ ಬೇಕಾಗತ್ತೆ. ಶತ್ರುವು ಹೆದರಿದಾನ ಅಥವಾ ಶತ್ರುವು ಕೋಪಗೊಂಡಿದಾನ ಅಂತ. ಈ ಅಭ್ಯಾಸವೂ ಕೂಡ ಬೇಟೆಯಲ್ಲೇ ಆಗ್ತಕ್ಕಂಥದ್ದು. ಚಲಲಕ್ಷ್ಯ ನಿಪಾತನೆ ಭಯಋಷೋಶ್ಚ ತದಿಂಗಿತಂ, ಪ್ರಾಣಿಯ ಇಂಗಿತವೇನು ಅಂತ ತಿಳ್ಕೊಳ್ತಾನೆ. ಸಂಸ್ಕೃತದಲ್ಲಿ ಇಂಗಿತಂ ಅಂದರೆ ಇಂಗಿತಂ ಹೃದ್ಗತೋ ಭಾವ ಅಂತ ಹೇಳಿದ್ದಾರೆ. ಅತ್ಯಂತ ಆಳವಾದ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಿದ್ದಾನೆ ಎಂಬುದಕ್ಕೆ ಇಂಗಿತ ಅಂತ ಹೆಸರು. ಆ ಇಂಗಿತ ಯಾವಾಗ ಗೊತ್ತಾಗತ್ತೆ ಅಂತಂದರೆ ಬೇಟೆಯಾಡುವಾಗ ಪ್ರಾಣಿಯ ಇಂಗಿತವನ್ನು ತಿಳ್ಕೊಂಡೇ ಬೇಟೆ ಆಡ್ತಾನೆ. ಇದು ಯುದ್ಧರಂಗಕ್ಕೆ ಉಪಯೋಗವಾಗ್ತಕ್ಕಂಥದ್ದು. ಹಾಗೆಯೇ ಶ್ರಮಜಯಾತ್ಮಗುಣಂಚ ಕರೋತ್ಯಸೌ, ರಾಜನ ಬೇಟೆಯಾಡುವುದರಿಂದ ಆಯಾಸಗೊಂಡು ಶರೀರ ಲಘುವಾಗ್ತದೆ. ರಾಜನಿಗೆ ವ್ಯಾಯಾಮ ಅಂದರೆ ಬೇಟೆಯೇ ಒಂದು ವ್ಯಾಯಾಮ. ಆ ವ್ಯಾಯಾಮದ ಮೂಲಕವಾಗಿ ಶರೀರ ಲಘುವಾಗ್ತದೆ ಮತ್ತು ಕಣ್ಣಿನ ದೃಷ್ಟಿ ತೀವ್ರವಾಗ್ತದೆ ಅಂತ ಹೇಳಿದ್ದಾರೆ. ಆ ಕಣ್ಣಿನ ದೃಷ್ಟಿ ತೀವ್ರವಾಗುವುದಕ್ಕೋಸ್ಕರವಾಗಿಯೂ ಶರೀರದ ಲಾಘವಕ್ಕೋಸ್ಕರವಾಗಿಯೂ ಪ್ರಾಣಿಗಳ ಮನೋವೃತ್ತಿಯನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿಯೂ ಮತ್ತು ಓಡುವ ಅಥವಾ ನಿಂತಿರುವ ಪ್ರಾಣಿಯನ್ನು ತಾನು ಗೆಲ್ಲುವುದು ಹೇಗೆ ಎಂಬುದನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿಯೂ ಬೇಟೆ ವಿನಃ ಮೋಜಿಗೋಸ್ಕರವಾಗಲ್ಲ. ಬೇಟೆಯು ಮೋಜಿನ ವಿಷಯವಲ್ಲ, ಯುದ್ಧರಂಗದ ಪೂರ್ವಾಭ್ಯಾಸ ಎಂಬುದನ್ನು ಕಾಳಿದಾಸ ಈ ಶ್ಲೋಕದಲ್ಲಿ ಆ ಬೇಟೆಯ ರಹಸ್ಯವನ್ನು ತಿಳಿಸ್ಕೊಟ್ಟಿದ್ದಾನೆ. ಈ ರೀತಿ ಬೇಟೆಯನ್ನು ಆಡ್ತಾ ಇರುವಾಗ ದಶರಥನು ಆ ನದಿಯ ತೀರದಲ್ಲಿ ಬೇಟೆಯನ್ನು ಆಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆ ನದಿಯ ತೀರದಲ್ಲಿ ಒಂದು ಆನೆಯು ನೀರನ್ನು ಕುಡಿತಕ್ಕಂಥ ಧ್ವನಿ ಕೇಳ್ತದೆ. ಅವರಿಗೆ ಗುಳುಗುಳು ಎಂಬ ಧ್ವನಿ ಕೇಳ್ತದೆ. ದಶರಥ ಮಹಾರಾಜನು ಬೇಟೆಯಲ್ಲಿ ನಿಷ್ಣಾತ ಅಂತ ದಶರಥ ಆ ನದಿಯ ತೀರದಲ್ಲಿ ಗುಳುಗುಳು ಎಂಬ ಶಬ್ದ ಕೇಳುವಾಗ ಪ್ರಾಯಶಃ ಇದು ಇಲ್ಲಿ ಆನೆಯು ನೀರು ಕುಡಿಯಕ್ಕೆ ಬಂದಿದೆ ಎಂಬುದಾಗಿ ತಿಳ್ಕೊಂಡು ತಾನು ಆನೆಗೆ ಕಾಣಿಸಿಕೊಳ್ಳದೆ ಬಾಣವನ್ನು ಬಿಡ್ತಕ್ಕಂಥ ಸಾಮರ್ಥ್ಯವಿತ್ತು ದಶರಥನಿಗೆ. ಅದನ್ನು ಶಬ್ದವೇಧಿ ಅಂತ ಕರೀತಾರೆ. ಮನುಷ್ಯನ ನೋಡಿ ಬೇಟೆಯಾಡ್ತಕ್ಕಂಥದ್ದು, ಪ್ರಾಣಿಯನ್ನು ನೋಡಿ ಬೇಟೆಯಾಡ್ತಕ್ಕಂಥದ್ದು ಒಂದು ಕೌಶಲ. ಪ್ರಾಣಿಯನ್ನು ನೋಡದೆ ಪ್ರಾಣಿಯ ಶಬ್ದವನ್ನು ಮಾತ್ರ ಕೇಳಿ ಆ ಶಬ್ದದ ಆಧಾರದ ಮೇಲೆ ಬಾಣವನ್ನು ಸರಿಯಾಗಿ ಬಿಡ್ತಕ್ಕಂಥದ್ದು ಎರಡನೇದು. ದಶರಥನು ಆ ರೀತಿ ಶಬ್ದವೇಧಿಯಾದ ಕಾರಣ ಆ ನದಿಯ ತೀರದಲ್ಲಿ ಗುಳುಗುಳು ಎಂಬ ಶಬ್ದ ಕೇಳುವಾಗ ಆನೆ ಬಂದಿದೆ ಅಂತ ತಿಳಿದು ಬಾಣವನ್ನು ಬಿಟ್ಬಿಡ್ತಾನೆ. ಕುಂಭಪೂರಣ ಭವ ಪಟುರುಚ್ಚೈ ಉಚ್ಚಚಾರ ನಿನದೊಂಭಸಿ ತಸ್ಯಾಹ
ತತ್ರ ಸದ್ವಿರದ ಬ್ರಹ್ಮಿತ ಶಂಕೀ ಶಬ್ದಪಾತಿ ನಮಿಷುಂ ವಿಸಸರ್ಜ. ಶಬ್ದವನ್ನು ಅನುಸರಿಸಿ ಹೋಗಿ ಬೇಟೆಯಾಡುವ ಸಾಮರ್ಥ್ಯವುಳ್ಳ ಬಾಣವನ್ನು ದಶರಥನು ಎಸೆದನು. ಯಾವಾಗ ದಶರಥನ ಆ ಬಾಣವನ್ನು ಎಸೆದನೋ ತನ್ನ ಬಿಲ್ಲಿನಿಂದ, ಅಲ್ಲಿ ಒಬ್ಬ ಮುನಿಕುಮಾರ ತನ್ನ ಕೊಡದಲ್ಲಿ ನೀರನ್ನು ತುಂಬಿಕೊಳ್ತಾ ಇದ್ದ. ಆ ಕೊಡದಲ್ಲಿ ನೀರನ್ನು ತುಂಬುವ ಶಬ್ದವು ಆನೆಯ ಶಬ್ದವು ಕುಡಿಯುವ ಶಬ್ದವು ಒಂದೇ ಆದ್ದರಿಂದ ಆ ಭ್ರಾಂತಿಯಿಂದ ದಶರಥನ ಬಾಣವನ್ನು ಬಿಟ್ಟುಬಿಟ್ಟನು. ದಶರಥನ ಆ ರೀತಿ ಬಾಣವನ್ನು ಬಿಟ್ಟಾಗ ಶಬ್ದವೇದಿಯಾದ ಕಾರಣ ನೇರವಾಗಿ ಆ ಬಾಣ ಹೋಗಿ ಮುನಿಕುಮಾರಗೆ ತಗುಲಿತು. ನದಿಯ ತೀರದಲ್ಲಿ ನೀರನ್ನು ತುಂಬುತ್ತಾ ಇದ್ದಂಥ ಮುನಿಕುಮಾರನ ಎದೆಗೆ ಆ ಬಾಣ ನಾಟಿದಾಗ ಕುಸಿದು ಬಿದ್ದ. ಆ ಮುನಿಕುಮಾರ ಕುಸಿದು ಬಿದ್ದಾಗ ಆ ಸಂದರ್ಭದಲ್ಲಿ ಕಾಳಿದಾಸನು ಒಂದು ಸ್ವಾರಸ್ಯವನ್ನು ಹೇಳಿದ್ದಾನೆ. ಏನೆಂದರೆ, ರಾಜನು ಆನೆಯನ್ನು ಬೇಟೆಯನ್ನು ಆಡಬಾರ್ದಲ್ಲ, ಅದು ಶಾಸ್ತ್ರ ನಿಷಿದ್ಧ. ಶಾಸ್ತ್ರದಲ್ಲಿ ಒಂದು ನಿಷೇಧ ಹೇಳಿದ್ದಾರೆ. ಆನೆಯನ್ನು ಯಾವಾಗ ಸಂಹಾರ ಮಾಡಬೇಕು ಅಂದರೆ ಕೇವಲ ಯುದ್ಧದಲ್ಲಿ ಮಾತ್ರ. ಯುದ್ಧಾದನ್ಯತ್ರ ಕರಿವಧಂ ನ ಕುರಿಯಾತ್. ಯುದ್ಧವನ್ನು ಬಿಟ್ಟು ಬಾರಿ ಸಮಯದಲ್ಲಿ ಆನೆಯನ್ನು ಕೊಲ್ಲಬಾರದು. ಯಾಕೆ ಅಂದರೆ ಶ್ರೀಹಿ ಕರಿಣ, ಆನೆಗಳಿಗೆ ಲಕ್ಷ್ಮಿ ಅಂತ ಹೆಸರು. ಇಂದು ಕೂಡ ಗಜಲಕ್ಷ್ಮಿ ಅಂತ ನಾವು ಪೂಜೆಯನ್ನು ಮಾಡ್ತೇವೆ. ಲಕ್ಷ್ಮೀ ಸ್ವರೂಪದಂಥ ಆನೆಯನ್ನು ಯುದ್ಧವನ್ನು ಬಿಟ್ಟು ಮಾಡಬಾರ್ದು ಬೇರೆ ಸಮಯದಲ್ಲಿ. ಮತ್ತು ದಶರಥ ನೀರು ಕುಡಿತಾ ಇದೆ ಎಂಬ ತಿಳ್ಕೊಂಡು ಆನೆಯನ್ನು ತಿಳ್ಕೊಂಡೇ ಬಾಣವನ್ನು ಬಿಟ್ಟನಲ್ಲ, ಇದು ಸರಿಯಾ? ಇದು ಶಾಸ್ತ್ರಕ್ಕೆ ವಿರುದ್ಧವಾಯಿತಲ್ಲ ಅಂತ ಕಾಳಿದಾಸನ ವಿಚಾರ ಮಾಡಿ ಕಾಳಿದಾಸನು ಪರೋಕ್ಷವಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ ಈ ಶ್ಲೋಕದಲ್ಲಿ. ಇದು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಶ್ಲೋಕ. ನೃಪತೆ ಪ್ರತಿಷಿದ್ಧಮೇವ ತತ್ ಕೃತವಾನ್ ಪಂಕ್ತಿರಥೋ ವಿಲಂಘ್ಯಜತ್ ಅಪಥೇ ಪದಮರ್ಪಯಂತಿ ಶ್ರುತವಂತೋಪಿ ರಜೋ ನಿಮೀಲಿತಾಃ. ನಿಷಿದ್ಧವಾಗಿರ್ತಕ್ಕಂಥ ಕೂಡ ಗಜಬೇಟೆಯನ್ನು ಮಾಡಿದನಲ್ಲ ದಶರಥ, ಸರಿಯಾ ಇದು? ಅದಕ್ಕೆ ಹೇಳ್ತಾನೆ, ಏನು ಮಾಡಲಿಕ್ಕೆ ಬರ್ತದೆ? ರಜೋಗುಣ ಎಂಬುದು ಎಷ್ಟು ಬಲ್ಲವರಿದ್ದರೂ ಕೂಡ ಶ್ರುತವಂತೋಪಿ ರಜೋ ನಿಮೀಲಿತಾಃ. ಚೆನ್ನಾಗಿ ಗೊತ್ತಿರತಕ್ಕಂಥವರು ಕೂಡ ಸಾತ್ವಿಕ ಗುಣವನ್ನು ರಜೋಗುಣ ಹಿಮ್ಮೆಟ್ಟಿಸಿದಾಗ ಅಮಾರ್ಗದಲ್ಲಿ ಹೆಜ್ಜೆಯನ್ನು ಇಡ್ತಾರೆ ಅಂತ ಹೇಳ್ತಾರೆ. ಅಮಾರ್ಗದಲ್ಲಿ ಹೆಜ್ಜೆಯನ್ನು ಇಡಬಾರು ಅಂತ ತಿಳ್ಕೊಂಡಿದ್ರೂ ಕೂಡ ರಜೋಗುಣ ಪ್ರಬಲವಾದಾಗ ಅನೇಕ ಬಲ್ಲವರು ಕೂಡ ಆ ತಪ್ಪಾದ ಹೆಜ್ಜೆಯನ್ನು ಇಡ್ತಾರೆ ಎಂಬ ಅರ್ಥಾಂತರನ್ಯಾಸದ ಮೂಲಕವಾಗಿ ಕಾಳಿದಾಸನು ಶ್ರುತವಂತೋಪಿ ರಜೋ ನಿಮೀಲಿತಾಃ ಅಂತ ಹೇಳಿದ. ಇದರಿಂದ ಒಂದು ಸಂದೇಶವನ್ನು ಕೊಡ್ತಾನೆ. ನಾವು ಪ್ರಾಜ್ಞರು ಎಂಬುದಾಗಿ ಭ್ರಾಂತಿಯನ್ನು ಇಟ್ಕೊಳ್ಬೇಡಿ. ಎಷ್ಟೊತ್ತಿಗೆ ರಜೋಗುಣ ನಿಮ್ಮನ್ನು ಆಕ್ರಮಿಸ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ರಜೋಗುಣ ನಿಮ್ಮನ್ನು ಆಕ್ರಮಿಸಿ ನಿಮ್ಮಿಂದ ಮಾಡಬಾರದ ಕೆಲಸವನ್ನು ಮಾಡಿಸ್ಬಿಡ್ತದೆ. ಆದ್ದರಿಂದ ನಿಮಗೆ ತತ್ವ ಗೊತ್ತಿದೆ ಎಂಬುದು ಮುಖ್ಯವಲ್ಲ, ಗೊತ್ತಿರತಕ್ಕಂಥ ತತ್ವವನ್ನು ರಜೋಗುಣವು ಆಕ್ರಮಿಸಿದಂತೆ ಜಾಗರೂಕವಾಗಿರಿ ಎಂಬ ಒಂದು ಸಂದೇಶವನ್ನು ಮಹಾಕವಿ ಇದ್ರ ಮೂಲಕ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಎಂಬುದು ಎಷ್ಟು ಮುಖ್ಯವೋ, ನಮ್ಮ ಸರಿಯಾಗಿರ್ತಕ್ಕಂಥ ಮಾರ್ಗವನ್ನು ರಜೋಗುಣವು ಆಕ್ರಮಿಸಿಲ್ಲ ಎಂಬುದಾಗಿ ಒಂದು ತಿಳುವಳಿಕೆ ತಗೊಳ್ಬೇಕಾದ್ದು ಅಷ್ಟೇ ಮುಖ್ಯ ಎಂಬ ಒಂದು ಸಂದೇಶವನ್ನು ಕೊಡ್ತಾರೆ. ಆದರೆ ಆಗೋಯಿತು, ಬಾಣವನ್ನು ಬಿಟ್ಟ ಮುನಿಕುಮಾರನು ಅಲ್ಲಿ ಪ್ರಾಣವನ್ನು ಬಿಟ್ಬಿಡ್ತಾನೆ. ಪ್ರಾಣವನ್ನು ಬಿಟ್ಟ ನಂತರ ಆ ಮುನಿಕುಮಾರನಿಗೆ ವೃದ್ಧರಾದಂತಹ ತಾಯಿ ತಂದೆಯರಿದ್ದಾರೆ, ಅವರು ಆಶ್ರಮದಲ್ಲಿದ್ದಾರೆ, ಅಂಧರು, ಕಣ್ಣು ಕಾಣದೇ ಇರತಕ್ಕಂಥದ್ದು ಎಷ್ಟೊತ್ತಿ ಮಗ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ. ದಶರಥನು ಆ ಮುನಿಕುಮಾರನ ಶರೀರವನ್ನು ತಗೊಂಡು ಅಲ್ಲಿ ಬರ್ತಾನೆ. ತಗೊಂಡು ಬಂದಾಗ ಭಾಳ ವ್ಯಥೆಪಟ್ಟು ಆ ಮುನಿಕುಮಾರನ ತಂದೆ ದಶರಥನಿಗೆ ಒಂದು ಶಾಪವನ್ನು ಕೊಟ್ಬಿಡ್ತಾನೆ. ಆ ಶಾಪ ಕೊಟ್ಟರೂ ಕೂಡ ಆ ಶಾಪವನ್ನು ದಶರಥ ಹೇಗೆ ಸ್ವೀಕರಿಸಿದ್ದಾನೆ ಎಂಬುದನ್ನು ಕಾಳಿದಾಸ ಈ ಶ್ಲೋಕದಲ್ಲಿ ಹೇಳ್ತಾನೆ. ಶಾಪೋಪ್ಯದೃಷ್ಟತನಯಾ ನನಪದ್ಮಶೋಭೆ ಸಾನುಗ್ರಹೋ ಭಗವತ ಮಯಿ ಪಾತಿತೋಯಂ. ಹೇ ಭಗವನ್, ಮುನಿಕುಮಾರನ ತಂದೆಯನ್ನು ಕೂಡ ದಶರಥ ಹೇಳ್ತಾನೆ, ನೀವು ಶಾಪವನ್ನು ಕೊಟ್ಟರೂ ಕೂಡ ಅದೊಂದು ಅನುಗ್ರಹವೇ ಆಗಿದೆ ನನಗೆ. ಯಾಕೆ? ಮಕ್ಕಳಿಲ್ಲ ನನಗೆ. ನೀನು ಪುತ್ರಶೋಕದಿಂದ ಸಾಹಿತ್ಯ ಅಂತ ಆಗಬೇಕಾದ್ರೆ ಪುತ್ರ ಒಬ್ಬ ಆಗಬೇಕಾಯಿತು. ಹಾಗಾಗಿ ಪುತ್ರನಾದರೆ ಪುತ್ರಶೋಕ. ಒಂದು ವೇಳೆ ನಾನು ಪುತ್ರಶೋಕದಿಂದ ಪ್ರಾಣವನ್ನು ಕಳ್ಕೊಂಡ್ರೂ ಕೂಡ ಪುತ್ರನಂತ ಉಳಿದಿರ್ತಾನಲ್ಲ, ಹಾಗಾಗಿ ಶಾಪವೂ ಕೂಡ ಒಂದು ಅನುಗ್ರಹವೇ ಆಯಿತು.
ಆಂಗ್ಲ ಭಾಷೆಯಲ್ಲಿ ಹೇಳ್ತಕ್ಕಂಥ ಬ್ಲೆಸ್ ಇನ್ ಡಿಸ್ಗೈಸ್ ಅಂತ ಏನು ಹೇಳ್ತಾರೋ, ಒಂದು ವರ, ಶಾಪವೂ ಕೂಡ ವರವಾಯಿತು ಅವನಿಗೆ. ಅದನ್ನು ಹೇಳ್ತಾ ಅದಕ್ಕೊಂದು ಕಾಳಿದಾಸ ಒಂದು ಉಪಮಾನವನ್ನು ಕೊಟ್ಟಿದ್ದಾನೆ, ಸೊಗಸಾದ ಉಪಮಾನವನ್ನು. ಕೃಷ್ಯಾಂ ದಹನ್ನಪಿ ಖಲು ಕ್ಷಿತಿಮಿಂಧನೆದ್ಧಃ ಬೀಜ ಪ್ರರೋಹ ಜನನಿ ಇಂಜ್ವಲನಃ ಕರೋತಿ. ಲೋಕದಲ್ಲಿ ಭೂಮಿಯಲ್ಲಿ ಸಸ್ಯ ಚೆನ್ನಾಗಿ ಬೆಳೀಲಿ ಎಂಬ ಕಾರಣಕ್ಕೋಸ್ಕರವಾಗಿ ಗದ್ದೆಗಳಲ್ಲಿ ಬೆಂಕಿಯನ್ನು ಹಚ್ತಾರೆ. ಆ ಕಸಕಡ್ಡಿಯಲ್ಲೇ ಬೆಂಕಿಯೆಲ್ಲ ಕಾದಾಗ ವಸ್ತುತಃ ಕಸಕಡ್ಡಿಯೆಲ್ಲವೂ ಸುಟ್ಟೋದರೂ ಕೂಡ ಆ ಭೂಮಿಯಲ್ಲಿ ಬೀಜವನ್ನು ಬೆಳೆಸ್ತಕ್ಕಂಥ ಒಂದು ಶಕ್ತಿ ಹೆಚ್ಚಾಗ್ತದೆ, ಸುಟ್ಟ ಭೂಮಿ ಅಂತ ಹೇಳ್ತಾರೆ. ಹಾಗೆ ಇದು ಶಾಪವಾದರೂ ಕೂಡ ಪುತ್ರಶೋಕದಿಂದ ನಿನಗೆ ಸಾವು ಬರಲಿ ಎಂಬ ಶಾಪ ಬಂದದ್ದರಿಂದ ಪುತ್ರನಂತೂ ಲಭಿಸಿಯೇ ಲಭಿಸ್ತಾನೆ ಎಂಬುದಾಗಿ, ನಿನ್ನ ಕೊಟ್ಟಂತಹ ಶಾಪವೂ ಕೂಡ ವರವೇ ಆಗಿದೆ ಎಂಬುದಾಗಿ ಆ ಮುನಿಕುಮಾರನ ತಂದೆಯನ್ನು ಪರೋಕ್ಷವಾಗಿ ದಶರಥ ಪ್ರಶಂಸೆ ಮಾಡ್ತಾನೆ. ಪ್ರಶಂಸೆ ಮಾಡಿ ಮನಸ್ಸಲ್ಲಿ ಮಾತ್ರ ಆ ವ್ಯಥೆಯನ್ನು ಪರಿಪೂರ್ಣ ತುಂಬಿಕೊಂಡು ಪುತ್ರಶೋಕದಿಂದ ನನಗೆ ಸಾವು ಬರ್ತದೆ ಎಂದ ವಿಷಯವನ್ನು ತಿಳ್ಕೊಂಡು, ಆದರೂ ಕೂಡ ಪುತ್ರನಾಗ್ತಾನೆ ಅಂತಕ್ಕಂಥ ಒಂದು ಸಂತೋಷದಿಂದ ಕಾಳಿದಾಸ ಹೇಳ್ತಾನೆ, ಇದು ಹರ್ಷವೋ ವಿಷಾದವೋ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಪುತ್ರ ಆಗ್ತಾನೆ ಅಂತಕ್ಕಂಥ ಹರ್ಷ, ತಾನು ಪುತ್ರಶೋಕದಿಂದ ಪ್ರಾಣವನ್ನು ಕಳ್ಕೊಳ್ತೇ ಅಂತಕ್ಕಂಥ ವಿಷಾದ, ಆ ಹರ್ಷ ವಿಷಾದ ಎರಡು ಕೂಡಿರ್ತಕ್ಕಂಥ ಮನೋಧರ್ಮದಿಂದ ಕಾಳಿದಾಸನು ದಶರಥನ ಬಗ್ಗೆ ಹೇಳ್ತಾನೆ. ಅಯೋಧ್ಯೆಗೆ ದಶರಥನ ಹಿಂದಿರುವಾಗ ಬೇಟೆಯನ್ನು ಮುಗಿಸ್ಕೊಂಡು ಈ ಎರಡೂ ಮನೋಭಾವಗಳು ಮಿಶ್ರಣವಾಗಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಉದಾಹರಣೆ ಕೊಡ್ತಾನೆ. ಹೇಗೆ ಸಮುದ್ರದಲ್ಲಿ ತಂಪಾಗಿದ್ದರೂ ಕೂಡ ಸಮುದ್ರದ ಒಳಗೆ ಇರತಕ್ಕಂತಹ ಒಡವಾನಲ ಹೇಗೆ ಉಷ್ಣವಾಗಿರುತ್ತೋ, ದಶರಥನ ಮನಸ್ಸು ತಂಪಾಗಿದ್ದರೂ ಕೂಡ, ತಂಪಾಗಿದ್ದು ಯಾಕೆ ಅಂದರೆ ಪುತ್ರನಾಗ್ತಾನೆ ಎಂಬ ದೃಷ್ಟಿಯಿಂದ ತಂಪಾಗಿದ್ದಾನೆ. ಒಳಗಡೆ ಕಾವು ಯಾತಕ್ಕೆ ಅಂದರೆ ತನಗೆ ಪುತ್ರಶೋಕದಿಂದ ಸಾವಾಗುತ್ತೆ ಅಂತಕ್ಕಂತಹ ಕಾವು. ಈ ರೀತಿ ಶಾಪಂ ದಧಜ್ವಲನಮೌರ್ವಮಿವಾಂಬುರಾಶಿ, ಔರ್ವಾನಲವನ್ನು ಹೊಟ್ಟೆಯಲ್ಲಿ ಹೊತ್ತಂತಹ ಸಮುದ್ರದಂತೆ ದಶರಥನು ಅಯೋಧ್ಯೆಗೆ ಹಿಂದಿರುಗಿದನು ಎಂಬುದಾಗಿ ಹೇಳ್ತಾನೆ. ಹೀಗೆ ದಶರಥನ ಈ ವೃತ್ತಾಂತದಲ್ಲಿ ಅವನ ಬೇಟೆಯ ವಿಷಯ, ಮುನಿಕುಮಾರನ ಶಾಪ, ಆದರೆ ಪುತ್ರನಾಗ್ತಾನೆ ಅಂತಕ್ಕಂಥ ಒಂದು ಸೂಚನೆ, ಇದಿಷ್ಟನ್ನು ಕೂಡ ಕಾಳಿದಾಸ ಈ ಸಂದರ್ಭದಲ್ಲಿ ತಿಳಿಸಿ ಮುಂದೆ ರಾಮಾವತಾರವಾಗ್ತದೆ. ಈ ತಪಸ್ವಿ ಕುಮಾರನ ತಂದೆ ಕೊಟ್ಟಂಥ ಶಾಪವೇ ರಾಮಾವತಾರಕ್ಕೊಂದು ಮೂಲವಾಯಿತು. ಯಾಕೆ ಅಂದರೆ ಮಕ್ಕಳಿರಲಿಲ್ಲ, ಮಕ್ಕಳಾಗ್ತಾರೆ, ಅದರಿಂದ ಆ ಶೋಕದ ಸಾಹಿತ್ಯ ಅಂತ ಹೇಳುವಾಗ ಪುತ್ರರಾಗ್ತಾರೆ ಅಂತ. ಇದೊಂಥರ ಇದನ್ನು ಕಾವ್ಯದಲ್ಲಿ ಬೀಜ ಅಂತ ಕರೀತಾರೆ, ಮಹಾಕಾವ್ಯದಲ್ಲಿ. ಮುಂದೆ ನಡೀತಕ್ಕಂಥ ಘಟನೆಗೆ ಮೂಲಭೂತವಾದ ವಿಷಯವನ್ನು ಹೇಳೋದಕ್ಕೆ ಬೀಜ ಅಂತ ಹೆಸರು. ಇದು ನಾಟಕಗಳಲ್ಲಿಯೂ ಕೂಡ ಬೀಜ ಪ್ರಕಾರ ಅಂತ ವಿಭಾಗ ಇದೆ. ಇನ್ನು ಬೀಜರೂಪವಾಗಿ ಕಾಳಿದಾಸ ಇಲ್ಲಿ ಇಟ್ಟಿದ್ದಾನೆ, ಮುಂದೆ ರಾಮ ಜನಿಸ್ತಾನೆ ಎಂಬುದಾಗಿ. ಆದ್ದರಿಂದ ದಶರಥರು ಇದನ್ನು ತುಂಬಿಕೊಂಡು ತನ್ನ ಅರಮನೆಗೆ ಬರ್ತಾನೆ. ಬಂದರೂ ಕೂಡ ಅರ್ಧ ಸಂತೋಷ ಅರ್ಧ ವಿಷಾದ, ಆ ರೀತಿಯಲ್ಲಿ ದಶರಥನ ಮನೋವೃತ್ತಿ ಇತ್ತು ಎಂಬುದಾಗಿ ಕಾಳಿದಾಸ ಈ ಪ್ರಸಂಗವನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ದಾನೆ. ಮುಂದೆ ರಾಮಾವತಾರದ ಆರಂಭವಾಗ್ತದೆ.